ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಕ್ಷಣಗಣನೆ ಶುರುವಾಗಿದೆ. ಕೌಂಟೌನ್ ಶುರುವಾಗಿದೆ. ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಸೀಸನ್ 12 ಶುರುವಾಗ್ತಿದೆ. ಹೀಗಾಗಿ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ತಾರೆ, ಯಾರೆಲ್ಲ ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳು ನಡೀತಿರುವಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರುಗಳು ಕೂಡ ವೈರಲ್ ಆಗ್ತಿದ್ದಾವೆ. ವೈರಲ್ ಆಗಿರುವಂಥ ಪಟ್ಟಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಹೆಸರುಗಳಿದ್ದಾವೆ. ಈಗಾಗಲೇ ಒಂದಷ್ಟು ಜನ ಹೋಗಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದ್ರೆ, ಇನ್ನೊಂದಷ್ಟು ಜನ ಹೋಗಬಹುದು ಅನ್ನುವಂತಹ ವಿಚಾರವಾಗಿ ಚರ್ಚೆಗಳು ನಡೀತಿದ್ದಾವೆ. ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗಬಹುದಾದಂತಹ ಹೆಸರುಗಳು ಯಾವುವು? ಈಗ ಸದ್ಯಕ್ಕೆ ವೈರಲ್ ಆಗ್ತಿರುವಂತಹ ಹೆಸರುಗಳು ಯಾವ್ಯಾವು, ಯಾರ್ಯಾರ ಹೆಸರು ಈ ಪಟ್ಟಿಯಲ್ಲಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡೆಯೋದನ್ನು ಮರಿಬೇಡಿ. ಈಗ ಸೀಸನ್ 12ಕ್ಕೆ ಬಿಗ್ ಬಾಸ್ ಸೀಸನ್ 12 28ರಿಂದ ಶುರು ಆಗುತ್ತೆ. ಈ ಸೀಸನ್ 12ಕ್ಕೆ ಯಾರೆಲ್ಲ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಮತ್ತೊಂದು ಪ್ರೊಮೋವನ್ನು ಕೂಡ ಮೊನ್ನೆ ಕಲರ್ಸ್ ಕನ್ನಡ ಟೀಮ್ ರಿಲೀಸ್ ಮಾಡಿತ್ತು. ಅಂದರೆ ಈ ಬಾರಿಯ ಥೀಮ್ ಏನು, ಜೊತೆಗೆ ಈ ಬಾರಿ ಯಾವ ರೀತಿ ಇರ್ತದೆ ಅಂತೇಳಿ ಎಕ್ಸ್ಪೆಕ್ಟೇಷನ್ಸನ್ನು ಮೀರಿ ಒಂದು ಈ ಬಾರಿ ಬಿಗ್ ಬಾಸ್ ಸೀಸನ್ನು ಬರ್ತದೆ ಅಂಥೇಳಿ. ಅಂದರೆ ಕೊನೆಗೆ ಇವ್ರು ಗೆಲ್ಲಬಹುದು ಅಂತೇಳಿ ನೀವು ಅಂದ್ಕೊಂಡಿರ್ತೀವಿ, ಬಟ್ ಅವ್ರು ಗೆಲ್ಲೋದಿಲ್ಲ, ಅಂತಿಮವಾಗಿ ಗೆಲ್ಲೋದೇ ಬೇರೆ. ಜೊತೆಗೆ ಹೀಗಾಗುತ್ತೆ, ಇಷ್ಟು ಸೀಸನ್ ನೋಡಿದ್ದೀವಿ, ಇಷ್ಟು ಸೀಸನ್ನಲ್ಲೂ ಇದೇ ರೀತಿ ನಡೀತಿದೆ, ಈ ಸೀಸನ್ನಲ್ಲೂ ಕೂಡ ಇದೇ ರೀತಿ ನಡೀತೆ ಅಂತೇಳಿ ನಾವು ಅಂದ್ಕೊಂಡ್ರೆ ಆ ರೀತಿ ನಡೆಯಲ್ಲ ಅನ್ನುವಂತಹ ಒಂದು ಗ್ಲಿಮ್ಸನ್ನು ಕೊಡುವಂತಹ, ಒಂದು ಪಿಕ್ಚರೈಸೇಷನ್ನ ಕೊಡುವಂತಹ ಪ್ರೊಮೋವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಈಗ ಒಂದು ವಿಚಾರ, ಈಗ ಇವತ್ತು ನಾನು ಕೊಡುವಂಥ ಲಿಸ್ಟ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಅಲ್ಲಿ ಹತ್ತಿರ ಇರುತ್ತದೆ. ಅಂದರೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಪಟ್ಟಿಗಳ ಹೆಸರಲ್ಲಿ ಇದು ಆಲ್ಮೋಸ್ಟ್ ಅಲ್ಲಿ ಹತ್ತಿರ ಇರ್ತದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಯಾರ್ಯಾರ ಹೆಸರಿದೆ ಅಂತೇಳಿ ನೋಡಿದ್ರೆ, ಮೊದಲಿಗೆ ವಿಜಯ್ ಸೂರ್ಯ, ಮೊದಲ ಹೆಸರು ವಿಜಯ್ ಸೂರ್ಯ. ಕಿರುತೆರೆಯಲ್ಲಿ ಬಹು ಜನಪ್ರಿಯತೆಯನ್ನು ಪಡೆದಿರುವಂತಹ ಹೀರೋ ಕಮ್ ಈ ಸಾಕಷ್ಟು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸ್ತಿರುವಂಥ ವಿಜಯ್ ಸೂರ್ಯಗೆ ಅಗ್ನಿಸಾಕ್ಷಿಯ ನಂತರ ಅಂಥದ್ದು ಯಾವುದೂ ಕೂಡ ಒಂದು ಟ್ರೇಡ್ ಮಾರ್ಕನ್ನು ಸೆಟ್ ಮಾಡಿಕೊಡುವಂತಹ ಮತ್ತು ಒಂದು ಮಾರ್ಕಿಂಗ್ ಝೋನನ್ನು ಸೆಟ್ ಮಾಡಿಕೊಡುವಂತಹ ಪ್ರಾಜೆಕ್ಟ್ ಸಿಗಲಿಲ್ಲ. ಅಗ್ನಿಸಾಕ್ಷಿ, ನಂಬಲಚ್ಚಿ, ಜೊತೆಯಲ್ಲಿ ಅಂತಹ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿದರೂ ಕೂಡ ಸದ್ಯ ದೃಷ್ಟಿಬೊಟ್ಟು ಸೀರಿಯಲ್ನಲ್ಲಿ ನಟಿಸ್ತಾ ಅದರಿಂದ ಹೊರಗಡೆ ಬಂದಿರುವಂಥ ವಿಜಯ್ ಸೂರ್ಯ ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನುವಂಥ ವಿಚಾರದ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೀತಿದ್ದಾವೆ. ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು, ಅಲ್ಲೂ ಕೂಡ ಅಂಥದ್ದೇನು ಹೆಸರನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಈಗ ವಿಜಯ್ ಸೂರ್ಯ ಬಿಗ್ ಬಾಸ್ ಮನೆಗೆ ಹೋಗ್ತಾರಂತೆ ಅನ್ನುವಂಥದ್ದು ಮೊದಲ ಹೆಸರೇ ವಿಜಯ್ ಸೂರ್ಯ ಅವರದು. ಇನ್ನು ಎರಡನೇ ವೆರಿ ಇಂಟ್ರೆಸ್ಟಿಂಗ್ ಹೆಸರು ಯಾವುದು ಅಂತೇಳಿ ಕೇಳಿದರೆ, ಧರ್ಮಸ್ಥಳ ವಿಚಾರವಾಗಿ ವಿಡಿಯೋಗಳನ್ನು ಮಾಡಿ ಭಾರಿ ವಿವಾದಕ್ಕೆ ಕೇಂದ್ರ ಬಿಂದು ಆಗಿದ್ದಂಥ, ಜೊತೆಗೆ ಕೇಸ್ಗಳನ್ನು ಕೂಡ ಹಾಕಿಸ್ಕೊಂಡಿರುವಂತಹ, ಒಂದಷ್ಟು ಆರೋಪಗಳನ್ನು ಕೂಡ ಎದುರಿಸ್ತಿರುವಂಥ ಯೂಟ್ಯೂಬರ್ ಸಮೀರ್ MDಯನ್ನು ಈಗಾಗಲೇ ಈ ಬಿಗ್ ಬಾಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿದೆ. ಸಮೀರ್ MD ಕೂಡ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೊಸ ವಿಡಿಯೋದಲ್ಲಿ ಬಾಡಿಗೆ ಮನೆ ಯಾರೂ ಕೂಡ ಕೊಡ್ತಿಲ್ಲ, ಒಂದು ರೀತಿ ಬೀದಿಗೆ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥ ಸಮೀರ್ MDಯನ್ನು ಕರ್ಕೊಂಡೋಗಿ ಬಿಗ್ ಬಾಸ್ ಮನೆಯಲ್ಲಿ ಕೂರಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಬಟ್ ಲೀಗಲ್ ಆಸ್ಪೆಕ್ಟ್ಸ್ ಕೂಡ ಮತ್ತೊಂದು ಆಯಾಮದಲ್ಲಿರೋದ್ರಿಂದ, ಜೊತೆಗೆ ಸಮೀರ್ಗೂ ಕೂಡ ಇಂಥದ್ದೊಂದು ಅವಕಾಶ ಸಿಕ್ಕಿದ್ರೆ ಒಳ್ಳೆಯದೇ, ಬಟ್ ಹೇಗೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಗೊತ್ತಿಲ್ಲ. ಸಮೀರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸಮೀರ್ ಕೂಡ ಹೋಗಬಹುದು ಅನ್ನುವಂಥ ವಿಚಾರದ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನು ಮೂರನೇ ಹೆಸರು ಸಮೀರ್ MD ಪರವಾಗಿ ಮೊದಲು ಬ್ಯಾಟ್ ಬೀಸಿದಂಥ ಯೂಟ್ಯೂಬರ್ ತೇಜಸ್ ಗೌಡ. ಮಾಹಿತಿಗಳ ಪ್ರಕಾರ ತೇಜಸ್ ಗೌಡಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆ. ಅಥವಾ ಸಮೀರ್ MD ಇತ್ತ ತೇಜಸ್ ಗೌಡ ಇಬ್ಬರು ಕೂಡ ಬಿಗ್ ಬಾಸ್ಗೆ ಹೋಗಬಹುದಾ ಗೊತ್ತಿಲ್ಲ, ಹೋಗುವಂಥ ಚಾನ್ಸಸ್ ಇದೆ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಆ್ಯಶ್ ಮೆಲೋ ಇತ್ತೀಚೆಗಷ್ಟೇ ಝೀ ಪವರ್ ಅಲ್ಲಿ ಪ್ರಸಾರ ಹಳ್ಳಿ ಪವರ್ ಕಾರ್ಯಕ್ರಮದಿಂದ ಹೊರಗಡೆ ಬಂದಾಕೆ ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡು ಹೊರಗಡೆ ಬಂದ ಮೇಲೂ ಕೂಡ ಸುಮ್ಮನೆ ಕೂತಿಲ್ಲ. ಆ ಕಾರ್ಯಕ್ರಮದ ನಿರ್ಮಾಪಕರು, ಆ್ಯಂಕರು, ಜೊತೆಗೆ ಚಾನಲ್ನ ವಿರುದ್ಧ, ಆ ಟೀಮ್ನ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ಕೊಂಡು ತನ್ನನ್ನು ತುಂಬ ಕೀಳಾಗಿ ತೋರಿಸಿದ್ರು. ಅದಕ್ಕೆ ನಾನು ಹೊರಗಡೆ ಬಂದೆ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿದಂಥ ಈಕೆ ಅಕುಲ್ ಬಾಲಾಜಿ ಮೇಲೂ ಕೂಡ ಸಿಕ್ಕಾಬಟ್ಟೆ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಇಂತಿಪ್ಪ ಆಶ್ ಮೇಲೂ ಕೂಡ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಇದರ ಬೆನ್ನಲ್ಲೇ ಸಲ್ಮಾನ್ ಅಹ್ಮದ್ ಅನ್ನುವಂತಹ ನಟನು ಕೂಡ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಬರುವಂಥ ಸಾಧ್ಯತೆ ಇದೆ ಅಂತೇಳಿ. ಈತ ಕಿರಿಕ್ ಪಾರ್ಟಿ ಎನ್ನುವಂತಹ ಸೂಪರ್ ಹಿಟ್ ಸಿನಿಮಾದಲ್ಲಿ ನಟಿಸಿದ್ದ, ಒಳ್ಳೆಯ ಕಾಮಿಡಿ ಟೈಮಿಂಗ್ ಇರುವಂತಹ ನಟ, ಕಲಾವಿದ. ಈಗ ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆ ಇಲ್ಲೂ ಕೂಡ ಕಾಮಿಡಿಯ ಒಂದಷ್ಟು ಜನಗಳು ಹೆಚ್ಚಲಿದೆ. ಜೊತೆಗೆ ಅಂತಹ ಪಾಪ್ಯುಲಾರಿಟಿ ಇಲ್ಲದೆ ಇದ್ದರೂ ಕೂಡ ಕಾಮಿಡಿ ಟೈಮಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಅನ್ನುವಂಥ ಅಭಿಪ್ರಾಯ ಇದೆ ಈತನ ಬಗ್ಗೆ. ಇದನ್ನು ಹೊರತುಪಡಿಸಿ ಅನನ್ಯ ಅಮರ್, ನಮ್ಮನೆ ಯುವರಾಣಿ ನಟಿ ಅಂಕಿತಾ ಅಮರ್ ಅವರ ಸಹೋದರಿ ಅನನ್ಯ ಅಮರ್, ಪ್ರತಿಭಾವಂತೆ ಆಗಿರೂ ಕೂಡ ಅನನ್ಯ ಅಮರ್ ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ, ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ನನ್ನ ಕನಸು ಅಂತೇಳಿ. ಜೊತೆಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿ ಈಕೆಯೂ ಕೂಡ ಈ ರಿಯಾಲಿಟಿ ಶೋಗಳು ಹೇಗೆ ನಡೀತವೆ ಅನ್ನುವಂತಹ ಅಂದಾಜಿದೆ. ಸೊ ದಟ್ ಈಕೆಯೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು
ಈಗ ಗೊತ್ತಾಗ್ತಿರುವಂಥ ವಿಚಾರ. ಇನ್ನೊಂದು ಅಚ್ಚರಿಯ ಹೆಸರು ಏನಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದ ಹಿರಿಯ ನಟ ಅಭಿಜಿತ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರಂತೆ ಅನ್ನುವಂಥ ಹೆಸರು ಓಡಾಡಿರುವಂಥದ್ದು. ರೀಸೆಂಟಾಗಿ ಸತ್ಯ ಧಾರಾವಾಹಿಯಲ್ಲಿ ಅಭಿಜಿತ್ ನಟಿಸಿದರು. ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವಂತಹ ಹಿರಿಯರ ಪೈಕಿ ಅಭಿಜಿತ್ ಒಬ್ಬರಾಗಿರಬಹುದು ಅಂತೇಳಿ. ಸಹಜವಾಗಿ ಒಬ್ಬ ನಟನನ್ನು ಬಿಗ್ ಬಾಸ್ಗೆ ಕರ್ಕೊಂಬರೋದು ಹಿರಿಯರು, ಅದರಲ್ಲೂ ಕೂಡ ಇಂಡಸ್ಟ್ರಿಯಲ್ಲಿ ಭಾರಿ ಹೆಸರನ್ನು ಮಾಡಿರುವಂಥ ಒಬ್ಬರನ್ನು ಕರ್ಕೊಂಬರುವಂಥ ಪ್ರಕ್ರಿಯೆ ಈ ಹಿಂದಿನಿಂದ ಕೂಡ ನಡೀತಾ ಇತ್ತು. ಅದೇ ರೀತಿ ಈ ಹಿರಿಯರ ಝೋನರ್ನಲ್ಲಿ ಅಭಿಜಿತ್ತನ್ನು ಕರ್ಕೊಂಬಂದಿದ್ದಾರೆ. ಅಭಿಜಿತ್ ಅವರು ಹೊರಗಡೆ ಮಾಡಿದಂಥ ಮೋಡಿ ಬಿಗ್ ಬಾಸ್ನ ಒಳಗಡೆ ಮಾಡೋದಕ್ಕೆ ಸಾಧ್ಯನಾ? ಕೆಲವೊಂದಷ್ಟು ವಿಚಾರಗಳಲ್ಲಿ ಅಭಿಜಿತ್ಗೆ ಕಷ್ಟ ಆಗಬಹುದು. ಆ ರೀತಿ ಕಷ್ಟವನ್ನು ಹೇಗೆ ನಿಭಾಯಿಸ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಾಗಾಗಿ ಅಭಿಜಿತ್ ಕೂಡ ಬರಬಹುದು ಅನ್ನುವಂತಹ ಚರ್ಚೆಗಳು ಇದ್ದಾವೆ. ಇದನ್ನು ಹೊರತುಪಡಿಸಿದರೆ ಮೋನಾ ಗುಡ್ಡೆಮನೆಯವರು ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ರಾಮಚಾರಿ ಸೀರಿಯಲ್ ಮುಗಿಯಲಿದೆ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಿದೆ. ಇದು ನಿಜವೇ ಆದರೆ ಚಾರುಲತಾ ಖ್ಯಾತಿಯ ಮೋನಾ ಗುಡ್ಡೆಮನೆಯವರು ಬಿಗ್ ಬಾಸ್ ಮನೆಗೆ ಬರುವಂಥ ಚಾನ್ಸಸ್ ಇದೆ. ಮೋನಾ ಇತ್ತೀಚೆಗೆ ಸಾಕಷ್ಟು ಆ್ಯಕ್ಟಿವ್ ಕೂಡ ಇದ್ದಾರೆ, ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಮೌನಾಗೆ ಈ ಅವಕಾಶವನ್ನು ಕೊಟ್ಟರೂ ಕೂಡ ಅಚ್ಚರಿ ಏನಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಒಂದಂತೂ ಸತ್ಯ, ಮೌನ ಇನ್ನೂ ಕೂಡ ಇದರ ಬಗ್ಗೆ ಏನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಇದನ್ನು ಹೊರತುಪಡಿಸಿದರೆ ಬಾಳು ಬೆಳಗುಂದಿ ಖ್ಯಾತ ಸಿಂಗರ್, ಉತ್ತರ ಕರ್ನಾಟಕದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂತಹ ಸಿಂಗರ್, ಸರಿಗಮಪ ಶೋ ಮೂಲಕ ಮನೆ ಮಾತಾಗಿರುವಂತಹ ಬಾಳು ಬೆಳಗುಂದಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರೀ ಹವವನ್ನು ಎಬ್ಬಿಸಿರುವಂತಹ ಒಬ್ಬ ಗಾಯಕ. ಈಗ ಬಾಳು ಬೆಳಗುಂದಿ ಬಿಗ್ ಬಾಸ್ಗೆ ಕಾಲಿಡ್ತಾರೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಿದೆ. ಅವತ್ತು ಚಂದನ್ ಶೆಟ್ಟಿ, ಇವತ್ತು ಬಾಳು ಬೆಳಗುಂದಿ ಅನ್ನೋ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಟ್ರೋಲ್ ಪೇಜ್ಗಳು ಟ್ರೋಲನ್ನು ಮಾಡ್ತಿದ್ದಾವೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಅವಕಾಶವನ್ನು ಕೊಡ್ತಾರೋ ಕೊಡಲ್ವೋ ಏನಾಗುತ್ತೆ ಒಂದು ಕೂಡ ಕ್ಲಾರಿಟಿ ಇಲ್ಲ. ಬಟ್ ಆದರೆ ಬಾಳು ಬೆಳಗುಂದಿಗೆ ಅವಕಾಶ ಸಿಕ್ಕರೆ ಮಾತ್ರ ಬಂದೇ ಬರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇದನ್ನು ಹೊರತುಪಡಿಸಿದರೆ ದಿಲೀಪ್ ಶೆಟ್ಟಿ, ಕ್ವಾಡ್ಲೆ ಕಿಚನ್ ಶೋನಲ್ಲಿ ದಿಲೀಪ್ ಶೆಟ್ಟಿ ಕುಕ್ ಆಗಿ ಸ್ಪರ್ಧಿಸ್ತಿದ್ದಾರೆ. ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರುವಂಥ ದಿಲೀಪ್ ಶೆಟ್ಟಿ ಕುಕ್ಕು ಕೂಡ ಹೌದು. ಇಂತಿಪ್ಪ ದಿಲೀಪ್ ಶೆಟ್ಟಿಗೆ ಬಿಗ್ ಬಾಸ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಬನ್ನಿ ಅಂತೇಳಿ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇದನ್ನು ಹೊರತುಪಡಿಸಿದರೆ ಆರ್ ಕೆ ಚಂದನ್, ಮಾಂಗಲ್ಯಂ ತಂತು ನಾನೇನ ಸೀರಿಯಲ್ನ ಖ್ಯಾತಿಯ ಆರ್ ಕೆ ಚಂದನ್ ಸಹ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಚಂದನ್ ಸಹ ಉತ್ತಮ ಕುಕ್ಕು. ಇವರು ಕೂಡ ಬಿಗ್ ಬಾಸ್ ಶೋಗೆ ಹೋಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ, ಬಟ್ ನಾಟ್ ಕನ್ಫರ್ಮ್. ಇನ್ನು ವಾಣಿ ಕಾಮಿಡಿಯನ್ ಆಗಿ ಭಾರಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದ್ದಕ್ಕೆ ಒಂದು ರೀತಿಯಲ್ಲಿ ನಯನ ಬಿಟ್ಟರೆ ನಯನನ ನಂತರ ಸ್ಥಾನವನ್ನು ತುಂಬುವಂಥ ಕಲಾವಿದೆ ಯಾರಾದರೂ ಇದ್ದರೆ ಅದು ವಾಣಿ ಮಾತ್ರ. ಹಾಗಾಗಿ ವಾಣಿ ಕಾಮಿಡಿ ಕಿಲಾಡಿ ಶೋನಲ್ಲೂ ಕೂಡ ಭಾರಿ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡವರು, ಜೊತೆಗೆ ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಫ್ಯಾನ್ಸ್ಗಳನ್ನು ಸಂಪಾದನೆ ಮಾಡಿದವರು. ಹೀಗಾಗಿ ವಾಣಿಯವರನ್ನು ಬಿಗ್ ಬಾಸ್ ಮನೆಗೆ ಕರೆದಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ವಾಣಿಯೂ ಕೂಡ ಒಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ, ವಾಣಿ ಬರ್ತಾರಾ ಬರಲ್ವಾ ಗೊತ್ತಿಲ್ಲ. ಬಟ್ ವಾಣಿಯನ್ನು ಸಂಪರ್ಕಿಸಿರೋದು ಸತ್ಯ. ಈಗಾಗಲೇ ಈ ಕ್ವಾಟ್ಲೆ ಕಿಚನ್ ಶೋನಲ್ಲಿ ವಾಣಿಯೂ ಕೂಡ ಇರೋದ್ರಿಂದ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ವಾಟ್ಲೆಯನ್ನು ಕೊಡ್ತಿದ್ದಾರೆ. ಈಗ ಬಿಗ್ ಬಾಸ್ ಮನೆಗೆ ಬಂದರೆ ಅಲ್ಲೂ ಕೂಡ ನಕ್ಕು ನಗಿಸ್ಬೋದು, ಒಂದಷ್ಟು ಕ್ವಾಟ್ಲೆಯನ್ನು ಕೊಡ್ಬೋದು. ಮತ್ತು ಡೇರ್ ಆ್ಯಂಡ್ ಡೆವಿಲ್ ಸ್ಪರ್ಧೆ, ಅದರಲ್ಲೇನು ಕೂಡ ಎರಡನೇ ಮಾತಿಲ್ಲ. ಹಾಗಾಗಿ ಇಡೀ ಬಿಗ್ ಬಾಸ್ ಚಿತ್ರಣವನ್ನೇ ಬದಲಾಯಿಸುವಂಥ ಶಕ್ತಿ ವಾಣಿಗೆ ಇದೆ ಅನ್ನೋದು ಕೂಡ ಅಸಲಿ ವಿಚಾರ. ಇದನ್ನು ಹೊರತುಪಡಿಸಿದರೆ ಗಿಲ್ಲಿ ನಟ, ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚಲರ್ಸು, ಕ್ವಾಟ್ಲೆ ಕಿಚನ್ನು ಖ್ಯಾತಿಯ ಗಿಲ್ಲಿ ನಟ ಬಿಗ್ ಬಾಸ್ಗೆ ಬರೋದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಅನ್ನೋವಂಥ ವಿಚಾರ ಗೊತ್ತಾಗ್ತಿದೆ. ಗಿಲ್ಲಿ ಆಫ್ಕೋರ್ಸ್ TRP ಮೆಟೀರಿಯಲ್ಲು, ಏನೇ ಒಂದು ಮೂಮೆಂಟ್ ಇದ್ರೂ ಕೂಡ ಅದನ್ನು ಕಾಮಿಡಿಯಾಗಿ ತೆಗೆದುಕೊಂಡು ಫನ್ನಾಗಿ ತೆಗೆದುಕೊಂಡು ಎಂಜಾಯ್ ಮಾಡೋದ್ರಲ್ಲಿ ಅದ್ವಿತೀಯ. ಹಾಗಾಗಿ ಇಲ್ಲಿ ಗಿಲ್ಲಿ ನಟ ಬರುವಂಥ ಚಾನ್ಸಸ್ ಇದೆ ಅಂತೇಳಿ. ಇದನ್ನು ಹೊರತುಪಡಿಸಿದರೆ ಅರವಿಂದ್ ರತನ್ ಬಿಗ್ ಬಾಸ್ ಮನೆಯಲ್ಲಿ ಜ್ಯೋತಿಷ್ಯ ಅಥವಾ ಸಂಖ್ಯಾಶಾಸ್ತ್ರದಿಂದ ಸ್ಪರ್ಧಿಸಿದಂಥ ಇತಿಹಾಸ ಇದೆ. ಈ ಬಾರಿ ಈ ಕೋಟದಲ್ಲಿ ಸೆಲೆಬ್ರಿಟಿ ನ್ಯೂರಾಲಜಿಸ್ಟ್ ಆಗಿರುವಂಥ, ವಾಸ್ತು ಎಕ್ಸ್ಪರ್ಟ್ ಆಗಿರುವಂಥ ಅರವಿಂದ್ ರತನ್ ಅವರು ಬರ್ತಿದ್ದಾರಂತೆ ಅನ್ನುವಂತಹ ವಿಚಾರ ಭಾರಿ ವೈರಲ್ ಆಗ್ತಿದೆ. ಇದನ್ನು ಹೊರತುಪಡಿಸಿದರೆ ಇಡೀ ರಾಜ್ಯಕ್ಕೆ ಖುಷಿ ಪಡುವಂಥ ಸುದ್ದಿಯನ್ನು ಕೊಟ್ಟಂಥ ನ್ಯೂಸ್ ಆ್ಯಂಕರ್, ಟ್ರೋಲಿಗರ ಆಸ್ತಿಯಾಗಿರುವಂತಹ ದಿವ್ಯಾ ವಸಂತ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರುವಂತಹ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದನ್ನು ಹೊರತುಪಡಿಸಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ಭೂಮಿಕಾ ರಮೇಶ್ ಅವರು ಆಗಿರ್ಬೋದು, ಕರಿಮಣಿ ನಟಿ ಸ್ಪಂದನ ಸೋಮಣ್ಣ, ಹಿರಿಯ ನಟಿ ಸ್ವಾತಿ, ಹಾಗೆಯೇ ಸತ್ಯ ಸೀರಿಯಲ್ನ ನಟ ಸಾಗರ್ ಬಿಳಿಗೌಡ, ಇವರಿಷ್ಟು ಜನರಿಗೂ ಕೂಡ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಕರೆ ಹೋಗಿದೆ. ಅವರು ಕೂಡ ಬರುವಂತಹ ಆಲೋಚನೆಯಲ್ಲಿ ಇದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ, ಬಟ್ ವೆಲ್ ಆ್ಯಂಡ್ ಗುಡ್ಡು, ಸಿಕ್ಕಿದ್ರೆ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಿ ಒಂದಷ್ಟು ಜನ ಸ್ಪರ್ಧಿಗಳು ಇಷ್ಟರಲ್ಲಿ, ಈಗ ನಾನು ಹೇಳಿದಲ್ಲ, ಇದರಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದು 5ರಿಂದ 6 ಜನ ಸ್ಪರ್ಧಿಗಳಂತೂ ಒಳಗಡೆ ಹೋಗಿ ಹೋಗ್ತಾರೆ. ಬಟ್ ಮಾಹಿತಿಯ ಪ್ರಕಾರ ಇದಿಷ್ಟು ಕೂಡ ಕನ್ಫರ್ಮ್ ಅಂತೇಳಿ ಹೇಳ್ತಾರೆ. ಬಟ್ ಆದರೆ ಲಾಸ್ಟ್ ಮೂಮೆಂಟಿಗೆ ಏನಾದರೂ ಚೇಂಜಸ್ ಆಗ್ಬೋದು. ಇನ್ನೂ ಕೂಡ ಅಗ್ರಿಮೆಂಟ್ ಕಂಪ್ಲೀಟ್ ಆಗದೇ ಇರೋದ್ರಿಂದ ಲಾಸ್ಟ್ ಮೂಮೆಂಟಿಗೆ ಚೇಂಜಸ್ ಆಗ್ಬೋದು. ಆಗ ನೀವು ಬೈಕೊಳ್ಳೋದಕ್ಕಿಂತ ಒಂದು 5 ಜನ ಅಂತೂ ಇದರಲ್ಲಿ ಕನ್ಫರ್ಮ್ ಆಗಿ ಹೋಗ್ತಾರೆ ಸ್ನೇಹಿತರೆ, ಡೌಟೇ ಬೇಡ. ಬಟ್ ನಿಮಗೇನು ಅನಿಸುತ್ತೆ, ಇವರಿಷ್ಟು ಜನರಲ್ಲಿ ಯಾರು ಹೋದರೆ ಬೆಟರು, ಹೋಗದೆ ಇದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಎಷ್ಟು ನಿರೀಕ್ಷೆ ಇದೆ, ಯಾರು ಹೋದರೆ ಬೆಟರ್ ಅಂತೇಳಿ ನಿಮಗೆ ಎಷ್ಟು ನಿರೀಕ್ಷೆ ಇದೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.